ದರ್ಶನ್ ವಿಚಾರದಲ್ಲಿ ಜಮೀರ್ ಪುತ್ರನ ಡ್ಯಾಮೇಜ್ ಕಂಟ್ರೋಲ್. ನಮ್ಮಣ್ಣ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಹೊರಗೆ ಬರಲಿ. ನಮ್ಮಣ್ಣ ನಟ ದರ್ಶನ್ರನ್ನ ಮನಸ್ಸಿನಲ್ಲಿ ಯಾವತ್ತೂ ಅವರು ಇರ್ತಾರೆ, ಅವ್ರು ಯಾವತ್ತೂ ಕೂಡ ಮನಸ್ಸಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಮೀರ್ ಅವರ ಮಗನ ಮಾತಿದು. ದರ್ಶನ್ ವಿಚಾರದಲ್ಲಿ ಜಮೀರ್ ಮಗನ ಡ್ಯಾಮೇಜ್ ಕಂಟ್ರೋಲ್. ನಮ್ಮ ಅಣ್ಣ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಹೊರಗೆ ಬರಲಿ. ನಮ್ಮಣ್ಣ ನಟ ದರ್ಶನ್ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಇರ್ತಾರೆ. ಅವರು ನಮ್ಮೆಲ್ಲ ಅವರ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಭಿಮಾನಕ್ಕೆ ಚಿರಋಣಿ. ನೀವು ದೇವರಿಗೆ ಅಂದ್ರೆ ದೇವರಿಗೆ ಬೇಡ್ಕೊಳ್ಳೋಣ, ದರ್ಶನ್ಗಾಗಿ ಬೇಡ್ಕೊಳ್ಳಿ. ತುಮಕೂರು ದಸರಾದಲ್ಲಿ ಕಲ್ಟ್ ಸ್ಟಾರ್ ಝೈದ್ ಖಾನ್ ಅವರ ಭಾವುಕ ಮಾತು. ಈ ಹಿಂದೆ ದರ್ಶನ್ ಬಗ್ಗೆ ಸಲ್ಲದ ಮಾತನಾಡಿದಂತಹ ನಟ ಝೈದ್ ಖಾನ್, ದರ್ಶನ್ ಅಭಿಮಾನಿಗಳ ಆಕ್ರೋಶಕ್ಕೆ ತುತ್ತಾಗಿದ್ದಂತಹ ನಟ ಝೈದ್ ಖಾನ್. ಎಸ್ ವೀಕ್ಷಕರೇ, ಯಾವಾಗ ಬೇಕಾದ್ರೂ ದರ್ಶನ್ ಅಭಿಮಾನಿ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಯಾವಾಗ ಬೇಕಾದ್ರೂ ದರ್ಶನ್ ಅಭಿಮಾನಿ ಆಗೋದು ಜಮೀರ್ ಅಹಮದ್ ಖಾನ್ ಅವರ ಮಗ. ಇನ್ಯಾವ ಬೇಕಾದ್ರೂ ದರ್ಶನ್ ಅವರ ದ್ವೇಷಿ ಆಗ್ಬಿಡೋದು ಅಲ್ಲ. ಒಂದು ಮನಸ್ಥಿತಿಗೆ ಬಾಪ, ನೀನ್ ದರ್ಶನ್ ಅಭಿಮಾನಿನೋ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ದರ್ಶನ್ ನಿಜವಾದ ಅಭಿಮಾನಿಗಳಿಗೆ ಬೇಸರ ತರುವಂತ ಕೆಲಸವನ್ನು ಯಾವತ್ತೂ ಮಾಡಬೇಡಿ. ಯಾಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ ನೀವು ದರ್ಶನ್ ವಿಚಾರವಾಗಿ ಮಾತನಾಡಿದ್ದು ಸಖತ್ತಾಗಿ ವೈರಲ್ ಆಗಿತ್ತು. ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಕೂಡ ಅದು ಗುರಿಯಾಗಿತ್ತು. ಈಗ ಇದ್ದಕ್ಕಿದ್ದಂಗೆ ಹೆಂಗ್ ಲವ್ ಬರುತ್ತೆ ದರ್ಶನ್ ಅವ್ರ ಮೇಲೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ ಇದ್ದಾರೆ. ನಟ ದರ್ಶನ್ A2 ಆರೋಪಿಯಾಗಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿದ್ದಂತಹ ನಟ ದರ್ಶನ್ ಈಗ ಜೈಲಿನಲ್ಲಿ ಇದ್ದಾರೆ. ಈ ಹಿಂದೆ ನಟ ದರ್ಶನ್ ಅವರ ಬಗ್ಗೆ ಮಾತನಾಡಿದಂತ ಝೈದ್ ಖಾನ್ ಈಗ ತುಂಬಾ ಸ್ಮೂತ್ ಆಗಿ ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬರಲಿ ಅಂತ ದೇವರ ಹತ್ರ ಕೇಳ್ಕೊಳ್ಳೋಣ ಅಂತ ಹೇಳಿ ಪ್ರೀತಿಯ ಮಾತನಾಡ್ತಾ ಇದ್ದಾರೆ. ಯಾಕೆ ಸರ್, ದರ್ಶನ್ ಅಭಿಮಾನಿಗಳನ್ನ ಸ್ವಲ್ಪ ಮೈ ಮೇಲೆ ಎಳ್ಕೊಂಡು ಅವರ ವಿಚಾರ ಗೊತ್ತಾಯ್ತಾ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ದಸರಾದಲ್ಲಿ ಆಡಿರುವಂತಹ ಮಾತು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ದರ್ಶನ ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ ಯಾವತ್ತೂ ಇರ್ತಾರೆ ಅವ್ರು ನಮ್ಮ ಮನಸ್ಸಲ್ಲಿ. ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಅಣ್ಣ ದರ್ಶನ ನೀವೆಲ್ಲರೂ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ, ಅದ್ರ ಜೊತೆಯಲ್ಲಿ ಅವ್ರ ಮೇಲೆ ಸ್ವಲ್ಪ ನೀವು ದೇವರಿಗೆ ಬೇಡ್ಕೊಳ್ಳುವಾಗ ಅವ್ರಿಗೋಸ್ಕರನೂ ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀನಿ. ದರ್ಶನ ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ ಯಾವತ್ತೂ ಇರ್ತಾರೆ ಅವ್ರು ನಮ್ಮ ಮನಸ್ಸಲ್ಲಿ. ಅಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಅಣ್ಣ ದರ್ಶನ ನೀವೆಲ್ಲರೂ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ, ಅದ್ರ ಜೊತೆಯಲ್ಲಿ ಅವ್ರ ಮೇಲೆ ಸ್ವಲ್ಪ ನೀವು ದೇವರಿಗೆ ಬೇಡ್ಕೊಳ್ಳುವಾಗ ಅವ್ರಿಗೋಸ್ಕರನೂ ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ಕೇಳ್ಕೊಳ್ತೀನಿ. ಝೈದ್ ಖಾನ್ ಅವರು ತುಂಬಾ ಚೆನ್ನಾಗಿ ದರ್ಶನ್ ಅವರ ಬಗ್ಗೆ ಹೊಗಳಿದ್ದಾರೆ. ಸೊ ಇದ್ರ ಬಗ್ಗೆ ನಾನೇನು ಹೇಳೋಕ್ಕೂ ಆಗೋಲ್ಲ. ಬಟ್ ಅದೇನಾದರೂ ದರ್ಶನ್ ಅಭಿಮಾನಿಗಳ ಮನಸ್ಸನ್ನ ಗೆಲ್ಲುವಂತಹ ಕ್ರಿಯೆ ಆಗಿದ್ರೆ ನೀವು ಆಲ್ರೆಡಿ ಗೆದ್ರಿ ದರ್ಶನ್ ಅಭಿಮಾನಿಗಳನ್ನ. ಆದರೆ ಬಟ್ ಯಾವತ್ತೂ ಕೂಡ ದರ್ಶನ್ ಅವರ ಅಭಿಮಾನಿಗಳ ಮುಂದೆ ದರ್ಶನ್ ಅವರನ್ನ ಬೈಯುವಂತಹ ಕೆಲಸವನ್ನ ಮಾಡಬೇಡಿ. ಈ ಒಂದು ಸೀನ್ ನಡೆದಿದ್ದು ಅಥವಾ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಎಲ್ಲಿ ಅಂತಂದ್ರೆ, ದಸರಾ ಸಂದರ್ಭದಲ್ಲಿ ನಮ್ಮಣ್ಣ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಹೊರಗಡೆ ಬರಲಿ ಚಿನ್ನ ಅಂತ ಹೇಳಿ ಝೈದ್ ಖಾನ್ ಅವರು ಹೇಳಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.